ಹಲೋ ಸರ್. ಇಲ್ಲಿ ಇಲ್ಲಿ ಇವನಿವ ಅಲ್ಲ, ನಾ ಇಲ್ಲಿ ನಿಂತಾನೆ ಅವಾಗಿಂದ ಕರೆಯಾಕ ಕುಂತಾನೆ, ಸಿಗ್ನಲ್ ಕೊಡಾಕ ಕುಂತಾನೆ, ಅಂದ್ರೂ ಇಳಿದು ಬರವಲ್ವಲ್ಲ, ಏನಿರ್ಬೋದು? ಹಲೋ ಸರ್. ಸರ, ನೀವು ಹೇಳಿರೋ ಮಾಲು ಇದ್ರಾಗೈತೆ ನೋಡ್ರಿ. ಎಷ್ಟದಾವು ಇಲ್ಲೇ ಎಣಸ್ಕೊಂಬಿಡ್ರಿ, ಸುಮ್ಮನೆ ಆಮೇಲೆ ಕಂಪ್ಲೇಂಟ್ ಆಗೋದು ಬೇಡ. ಇಲ್ಲಿ ಎಣ್ಸಕ್ ಆಕೇತೇನ್ರಿ, ಮೇನ್ ರೋಡ್ ಇದು. ಏನ್ ಮಾತಾಡಕ್ ಕುಂತೀರಿ ನೀವು? ಸರ ಸಿಟ್ಟಾಗ್ಬೇಡ್ರಿ, ನಂಗೂ ಗೊತ್ತು ಇದ್ರಾಗ ಏನೈತಿ ಅಂತ. ಇದು ಸಿಗಾಕೊಂಡ್ರೆ ಏನಾಕೈತಿ ಅಂತಾನು ಗೊತ್ತು, ಹಂಗಾಗಿ ನೀವು ಹಿಂಗೆ ಹೇಳಕ್ ಕುಂತೀರಿ ಅಂತಾನು ಗೊತ್ತು. ಆದ್ರೆ ಏನ್ ಮಾಡ್ಬೇಕ್ರಿ ಸರ, ಹೋದ್ ಸಲ ಒಂದು ಪಾಕೆಟ್ ಕಮ್ಮಿ ಬಂದಿದ್ದಕ್ಕ ಎಂತ ಅನಾಹುತ ಆತು. 40,000 ರೂಪಾಯಿ ನಾನು ನನ್ನ ಕೈಯಾಗಿನ ರೊಕ್ಕ ಕಟ್ಟೇನಿ, ಹಂಗಾಗಿ ಹೇಳಕ್ ಕುಂತಾನಿ. ಸರ್ ಎಣಸ್ಕೊಂಡ್ಬಿಡ್ರಿ ಸರ. ಕಸ್ಟಮರಿಗೆ ಹಿಂಗ ನೀವು ಮಾತಾಡುದು ನಾವ್ ಯಾಕ್ರಿ ಹಂಗೆಲ್ಲ ಹೇಳುನು? ಸರ ನೀವು ಹೇಳಿರಿ ಅಂತ ಹೇಳಕ್ ಕುಂತಿಲ್ರಿ ಸರ. ನಾನು ಹೋದ್ ಸಲ ಬ್ಯಾರೆ ಕಸ್ಟಮರ್ ರೀ, ಅವರಿಂದ ನಾವು ದುಡ್ಡು ತಿನ್ನೋರಿಗೆ ತ್ರಾಸ ಆತಲ್ಲ ಅಂತ ಹೇಳಕ್ ಕುಂತಾನೆ. ಸರ ನೀವು ಹಂಗೇನು ಕಾಣಸ್ ಕುಂತಿಲ್ಲ, ನೀವು ಒಳ್ಳೆ ಮಂದಿ ಅನ್ನಿಸ್ತೀರಿ. ಇರ್ಲಿ ತಗೋರಿ ಸರ. ನೋಡ್ರಿ ಸರಿ, ಹಂಗೇನಾರ ಇತ್ತಂದ್ರ ನಿಂಗ ಫೋನ್ ಮಾಡಿ ಹೇಳ್ತಾನೆ. ಸರ ಅವ ಹಳದಿ ಹಂಗೆ ಹಾಕೊಂಡನಲ್ಲ, ಅವನ ನೋಡ್ರಿ ಡ್ರಗ್ಸ್ ಮಾರುದು. ಅವರು ತಗೊಳಕ್ ಬಂದಿರೋ ಕಸ್ಟಮರ್ ಸರ. 100% ಇನ್ಫಾರ್ಮೇಶನ್ ರೀ ಸರ. ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೊಟ್ಟನಿ. ನೀವು ನನಗ ಬಹುಮಾನ ಕೊಡ್ಲಿಲ್ಲ ಅಂದ್ರೂ ಅಷ್ಟ ಹೋತು. ಅವನನ್ನ ಮಾತ್ರ ಹಿಡ್ದು ಜೈಲಿಗೆ ಹಾಕ್ರಿ. 10 ವರ್ಷ ಬಿಡುಗಡೆ ಆಗ್ಬಾರ್ದು ನೋಡ್ರಿ ಸರ. ಇವನಿಗೆ ಕೊಡ ಶಿಕ್ಷೆ ನೋಡಿ ಯಾರು ಇಂಥ ಕೆಲಸ ಮಾಡಿರ್ಬಾರ್ದು ಅಂತ ಶಿಕ್ಷೆ ಕೊಡ್ರಿ ಸರ. ನಾವು ಎಷ್ಟು ಸ್ಟ್ರಿಕ್ಟ್ ಮಾಡಕುಂತವಿ, ಆದ್ರೂ ಇಂಥ ಕೆಲಸ ಮಾಡಕುಂತಾರ ಇವರು. ನಮ್ಮ ಕಣ್ ತಪ್ಪಿಸಿ ಇವತ್ತು ನನ್ನ ಕೈಯಾಗ ಸಿಕ್ಕಾನಿವ. ಇವನಿಗೆ ಹೆಂಗ್ ಮಾಡ್ಬೇಕು ಅಂದ್ರೆ, ಇವನನ್ನ ನೋಡಿ ಎಲ್ಲರೂ ಪಾಠ ಕಲಿಬೇಕು. ಏನ್ ಡ್ರಗ್ಸ್ ಮಾರುದು ಅಂದ್ರೆ ಏನೋ ಸಮಾಜ ಸೇವೆ ಅನ್ಕೊಂಡಾರ ಏನು ಇವರು? ದೇಶ ದ್ರೋಹಿಗಳ. ಒಟ್ನಾಗ ನನ್ನ ಲೈನ್ ಕ್ಲಿಯರ್ ಆದ್ರೆ ಅಷ್ಟೇ ಸಾಕು. ಸರ ಓಡೋಗಿ ಹಿಡೀರಿ ಸರ. ನನಗೆ ಗೊತ್ತೈತಿ ತೆಪ್ಪಗೆ ಮುಚ್ಕೊಂಡು ನಿಂತಿರ್ಬೇಕು ಅಷ್ಟೇ ಸರ. ನಾನು ಇಲ್ಲಿ ನಿಂದ್ರುದಿಲ್ರಿ, ಯಾಕಂದ್ರೆ ಸುಮ್ಮನೆ ಇಂಥವ್ರ ಸವಾಸ ಒಂಥರ ಕೆಸರ್ನಾಗ ಕಲ್ಲೆಸ್ದಂಗ. ಅದಕ್ಕೆ ನಾನು ಅಲ್ಲಿ ದೂರ ಅಡ್ಕಂತಾನಿ, ನೀವು ಇವ್ರನ್ನ ಹಿಡೀರಿ ಸರ. ನಾ ದೂರ ಹೋಗ್ತೇನಿ ರೀ. ಹೋಲಿ ಬಿಡು, ಹಿಡ್ದಾರ ಕೊಟ್ನಲ್ಲ ಬೋಳಿ ಮಗ ಒಯ್ದಂದು. ಸರ ಮತ್ತೇನಾರ ಸರ್ವಿಸ್ ಇದ್ರ ನಮ್ಮ ಸರ್ಗೆ ಹೇಳ್ರಿ, ನಾನ ಬಂದು ಡೆಲಿವರಿ ಮಾಡ್ತೀನಿ. ಆತಾತ್ರಿ, ಹಂಗ ಮಾಡ್ತೀನಿ ತಗೋರಿ. ಏನ್ ಮಾಡಕ್ ಕುಂತೀರಿಲ್ಲಿ ಕಳ್ಳ ಬಡ್ಡಿ ಮಗನ? ಏನಾಯ್ತು ನಿನ್ನ ವ್ಯವಹಾರ? ಅದು ಸರ ಅದು ಏನದು ಸರ? ಅದು ಏನಿಲ್ರಿ ಸರ, ನನ್ನ ಡಿಗ್ರಿ ಸ್ಟೂಡೆಂಟ್ ರೀ ಸರ, ನಾ ಕಾಲೇಜ್ ಸ್ಟೂಡೆಂಟ್. ಅದು ಬುಕ್. ಈ ಡ್ರಗ್ಸ್ ಇಲ್ಲೇ ಬಿಟ್ಟು ಓಡೋಗುದ ವಾಸಿ. ತಗೊಂಡು ಹೋದ್ನಿ ಅಂದ್ರ ನನ್ನ ಹಿಂದ ಈ ಪೊಲೀಸ್ನವರು ಬೆನ್ ಹತ್ತಾರ. ಬೇಡ, ಇದನ್ನ ಇಲ್ಲೇ ಇಟ್ಟು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನಿ. ನಾ ಸಿಗಾಕೊಂಡೆ ಅಂದ್ರ ಜೈಲ್ನಾಗ ಯಾಕೆ ಕುಂದ್ರಬೇಕು? ಹೌದೌದು, ಓಡೋಗುದ ವಾಸಿ. ಲಗುನ ಕಾರ್ ತೆಗಿಯೋ ಡ್ರೈವರ. ಸರ್ ಅದು ಬುಕ್ಸ್ ರೀ ಸರ. ಅದು ಬ್ಯಾಗ್ನ್ಯಾಗ ಬುಕ್ಸ್ ಅದಾವ್ರಿ ಸರ. ಮತ್ತ ಅವ ಯಾಕೆ ಹಂಗ ಓಡೋದ? ಏನೈತಿ ಅಂತ ನಂಗೆ ಗೊತ್ತೈತೆ. ಅದ್ರೊಳಗ ಎಷ್ಟು ದಿನದಿಂದ ಈ ಕಳೆ ವ್ಯವಹಾರ ನಡೆಸಿ ನೀನು. ಯಾರಿದ್ರ ಮಾಲೀಕ ಹೇಳಂದೆ? ಸರ ಇಲ್ರಿ, ನಾನು ಅಂತ ಹುಡುಗಲ್ರಿ ಸರ. ನಾವು ದುಡ್ಡು ತಿನ್ನೋರಿ ಸರ. ಇದಕ್ಕೂ ನಮಗೆ ಯಾವ್ದು ಸಂಬಂಧ ಇಲ್ರಿ ಸರ. ಬೇಕಂದ್ರ ಇದ್ರ ಬ್ಯಾಗ್ ಅದಾವ್ರಿ ನೋಡ್ರಿ ಸರ. ಬುಕ್ಸ್ ಅದಾವ ಅದ್ರಾಗ. ನಿನ್ನ ನೋಡಿ ಯಾರ ಕಲ್ತ್ರ ಏನ ಗತಿ? ಕಾಲೇಜ್ ಸ್ಟೂಡೆಂಟ್ ಅಂತಿ ಮಾಡುದು ಇಂಥ ಕೆಲ್ಸನಾ? ಏನ್ ಮಹಾ ದೇಶಾಭಿಮಾನ, ದೇಶ ಸೇವೆ ಮಾಡಕುಂತೀಯ ನೀನು? ಮಾಡುದು ಹಲ್ಕ ಕೆಲಸ, ಮತ್ತೆ ಬುಕ್ಸ್ ಅದಾವು ಅಂತ ಸುಳ್ಳು ಹೇಳ್ತೀಯಾ? ಸರ ನಂದೇನೋ ಇದ್ರಾಗ ತಪ್ಪಿಲ್ರಿ ಸರ. ನಂಗೆ ಇದ್ರಾಗ ಏನೈತಿ ಅಂತಾನು ಗೊತ್ತಿಲ್ರಿ ಸರ. ಬಿಡ್ರಿ ಸರ, ನಂಗ ನಾವು ಓದಾ ಹುಡುಗರಿ ತಪ್ಪಾಗೈತ್ರಿ ಸರ. ನನಗ್ ಬಿಟ್ಬಿಟ್ರಿ ಸರ. ಓದಾ ಹುಡುಗ ನೀನು? ಓದಾ ಹುಡುಗರ ಲಕ್ಷಣ ಆಯ್ತಾ ನಿನ್ನ ಮಕ್ಕದಾಗ? ಏನದು ಚಪ್ರಿ ಅವತಾರ ನಿಂದು? ಹೊಡಿಬೇಡ್ರಿ ಸರ, ನೋವಾಕೇತಿ ಸರ. ಹೊಡಿಬಾರ್ದಾ? ನಡಿ ಜೈಲಿಗೆ ನಡಿ. ನೀನು ಈ ಬ್ಯಾಗಿನ ಸಮೇತನ ಸಿಕ್ಕಾಕಂಡಿ. ನೀನು ಇನ್ನೈತಿ ನಿನಗ 10 ವರ್ಷ ಕಂಬಿ ಅನಿಸ್ಬೇಕು. ಹಂಗ ಮಾಡ್ಲಿಲ್ಲ ನನ್ನ ಹೆಸರು ದೇವಪ್ಪನ ಅಲ್ಲ. ಏನ 10 ವರ್ಷನಾ? ಅಯ್ಯೋ ದೇವ್ರೇ, ಸತ್ಯ. ನಾನು 10 ವರ್ಷ ಜೈಲ್ನಾಗ ಇರ್ಬೇಕಾ? ಇಲ್ಲ, ಇಲ್ಲಿಂದ ಹೆಂಗಾರ ಮಾಡಿ ತಪ್ಪಿಸ್ಕೊಂಡು ಓಡೋಗ್ಬಿಡ್ಬೇಕು. ಮರ್ಯಾದೆಯಿಂದ ಹೇಳ್ತೀಯಾ ಏನಿಲ್ವಾ? ಈ ಕೆಲಸ ನಿನ್ ಕೈಲಿ ಯಾರು ಮಾಡ್ಸಕ್ ಕುಂತಾರ ಹೇಳೋ? ಸರ ನಂಗೆ ಇದಕ್ಕೂ ಸಂಬಂಧ ಇಲ್ರಿ ಸರ. ನಿಂತ್ಕೋ, ಓಡ್ಬೇಡ, ಶೂಟ್ ಮಾಡ್ಬಿಡ್ತೀನಿ. ನಿಂತ್ಕೋ, ಓಡ್ಬೇಡ, ಶೂಟ್ ಮಾಡ್ತೀನಿ. ನೀ ಎಲ್ಲೂ ಹೋದ್ರು ನನ್ನ ಕೈಲಿ ತಪ್ಪಿಸ್ಕೊಳಕ್ ಆಗಲ್ಲ. ನಿನ್ನ ಬಗ್ಗೆ ಎಲ್ಲ ಗೊತ್ತಾಗೈತೆ ನನಗ. ಓಡ್ಬೇಡ. ಎಲ್ಲೋದಿವ ಕಳ್ಳ ಬಡ್ಡಿ ಮಗ? ತಪ್ಪಿಸ್ಕೊಂಡ್ರು ಮಾಲ್ ಸಮೇತನ ಸಿಕ್ಕಿಬಿದ್ದಾನ. ಇವನ್ನ ಬಿಡಂಗಿಲ್ಲ, ಸರಿಯಾಗಿ ಮಾಡ್ತಾನೆ. ಛೇ ಏನ್ರಿ ಸರ, ಅವನನ್ನ ಹಿಡಿ ಅಂತ ನೀವು ಬ್ಯಾಗ್ ಅಷ್ಟೇ ಹಿಡ್ದಿರಲ್ಲ. ಅವನನ್ನ ಹಿಡಿದು ಒಳಗೆ ಹಾಕ್ಬೇಕಿತ್ತು. ನಿಮ್ಗ ಪ್ರಮೋಷನ್ ಸಿಕ್ತಿತ್ತಿಲ್ಲ. ಈ ಕೇಸ್ ಒಳಗೆ ನಿಮ್ಮ ಹೆಸರು ಹಾಕ್ಲೇನ್ರಿ ಒಳಗ? ಯಾಕ ರೆಸ್ಪೆಕ್ಟ್ ಇಲ್ಲ ಮಾತೊಳಗ? ಏನ ಪೊಲೀಸ್ ಅಂದ್ರೆ ತುಸ ಅನ್ಕೊಂಡಿರಾ? ತಪ್ಪಾತ್ರಿ ಸರ. ಅವನನ್ನ ಹೆಂಗಾರ ಮಾಡಿ ಹಿಡೀರಿ ಸರ, ಹಿಡಿದು ಒಳಗೆ ಹಾಕ್ರಿ ಸರ. ಇಂಥವ್ರನ್ನ ಹಂಗ ಬಿಡ್ಬೇಡ್ರಿ ಸರ. ನಮಗ್ ಗೊತ್ತೈತ್ರಿ, ನಾನು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಕರಿತೀನಲ್ಲ ಅವಾಗ ಬರ್ರಿ ನೀವು. ಹ್ಞೂ ರೀ ಸರ. ಅವ್ನ ಅಡ್ರೆಸ್ ಎಲ್ಲ ಬರ್ದು ಕೊಡ್ರಿ ಪೊಲೀಸ್ ಸ್ಟೇಷನ್ಗೆ ಬಂದು. ಹ್ಞೂ ರೀ ಸರ. ಛೇ, ಅವನನ್ನ ಹಿಡಿತಾರ ಅಂದ್ರ ತಪ್ಪಿಸ್ಕೊಂಡ್ಬಿಟ್ನಲ್ಲ ಈ ವೀರೇಶ. ತಪ್ಪಿಸ್ಕೊಂಡ್ರು ಎಲ್ಲಿ ಹೋಗ್ತಾನ? ನನ್ನ ಹತ್ರನ ಬರ್ತಾನ. ಅವಾಗ ಬೇಕಂದ್ರೆ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ಬೇಕು. ಒಂಥರ ಅಡ್ಡ ಕಂಬ ಕುಂತಾನ. ಹೆಂಗಾರ ಮಾಡಿ ಹಿಡಿದು ಕೊಟ್ಟು ನನ್ನ ಲೈನ್ ನಾನು ಕ್ಲಿಯರ್ ಮಾಡ್ಕೋಬೇಕು. ಮೇಘ, ಅಂತೂ ಇಂತೂ ಇಬ್ರು ಹೋಗಿ ಗೋವಿಂದಾಯ ನಮಃ ಫೈನಾನ್ಸ್ ಕಂಪನಿ ಒಳಗೆ ರೊಕ್ಕ ಕಟ್ಟಿ ಬಂದ್ವಿ ನೋಡುವ. ಹೋರಿ, ನಂಗರ ನಿಜವಾಗ್ಲೂ ಬಹಳ ಖುಷಿ ಆತ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗಿಂತ ಒಳ್ಳೇದಾಗತ್ತ ಅಂತ ನಾವ್ ಅನ್ಕೊಂಡಿದ್ದಿದ್ದಿಲ್ಲ. ಅಂದ್ರೂ 10,000 ರೂಪಾಯಿ ಬಹಳ ಕಮ್ಮಿ ಆತು ಅನಸ್ತತಿ. ನನ್ನ ಮಗ ಚಂದಾಗಿ ಈಡಾಗಿ ದುಡ್ದು ನಿನ್ ಕೈಯಾಗ ಸುರಿತಾನ. ನಿಂಗೆ ಕಮ್ಮಿ ಅನಿಸ್ಬೋದವ. ನಾ 10,000 ರೂಪಾಯಿ ಕಟ್ಟ ಮಟ ಮೇಲೆ ಕೆಳಗಾಗೈತಿ. ನಿಂಗೇನು ಗೊತ್ತು?
ಅಯ್ಯಯ್ಯ ಎಲ್ಲ ಡಬಲ್ ಮಾಡಿ ನಿಮ್ ಮಗನ ಕೈಯಾಗ ಕೊಡ್ತೇನೆ ತಗೋರಿ ನಾನೇನಾರ ತಿಂತೀನಿ ನಾನು ಏಟಾದ್ರೂ ಅವ್ರು ಹೇಳ್ತಿ ಹೋಲಿ ಬಿಡು ನಾ ಇಬ್ರು ಇದಕ್ಕೆ ಜಗಳ ಆಡೋನು ಎತ್ತಾಗರ ರೊಕ್ಕ ಡಬಲ್ ಮಾಡೋ ಕಂಪನಿ ನಮ್ಗ ಸಿಕ್ತಲ್ಲ ಇದನ್ನ ಅವಿನಾಶ್ಗಾಗ್ಲಿ ಸುಚಿತ್ರಗಾಗ್ಲಿ ಯಾರಿಗೂ ಹೇಳಂಗಿಲ್ಲ ನಾವಷ್ಟ ಡಬಲ್ ಮಾಡ್ಕೊಳ್ಳೋನು ಯಾರಿಗಾರ ಎದಕ್ಕೆ ಹೇಳೋನು ಅವರು ರೊಕ್ಕ ಡಬಲ್ ಮಾಡ್ಕೊಂಡು ನಮ್ಮ ಮುಂದನ ಬೆಳೆದ್ ನಿಂತು ಬಿಡ್ತಾರ ಅದಕ್ಕ ಯಾರಿಗೂ ಹೇಳುದ ಬೇಡ ಅಂತೀನಿ ಅತ್ತಿಯರ ಮತ್ತೆ ಕಮಿಷನ್ ಅಲ್ಲ ಒಬ್ರಿಗೆ ಏನಾರ ನಾವು ಕಂಪನಿಗೆ ಜಾಯಿನ್ ಮಾಡಿಸಿದ್ರ 500 ರೂಪಾಯಿ ಕಮಿಷನ್ ಅಂತ್ರಿ ಅಯ್ಯ ಕಮಿಷನ್ ಅಂತೀಯಲ್ಲ ಕಮಿಷನ್ ಮಣ್ಣಾಲಿ ಹೋಲಿ ಬಿಡು ಕಮಿಷನ್ ನಾವಿಬ್ರು ಸೌಕಾರ ಆಗೋದಷ್ಟ ವಿಚಾರ ಮಾಡು 1 ವರ್ಷ ಬಿಟ್ಟು ನಾನು ಲಕ್ಷಾಧೀಶ್ವರಿ ಹೌದೌದ್ರಿ ಆ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನ ಅನ್ನೋದಕ್ಕ ನಾನು ಸಾಕ್ಷಿ ನೋಡ್ವಾ ಆ ಗೋವಿಂದಾಯ ನಮಃ ಫೈನಾನ್ಸ್ ಕಂಪನಿ ಈ ಮುದೋಡಿಗ ಸಿಗಬಾರ್ದಿತ್ತು ನಂಗ ಮೊದಲು ಸಿಗ್ಬೇಕಿತ್ತು ಛೇ ನನ್ನ ಜೋಡಿ ಈ ಮುದುಕಿನೂ 10,000 ರೂಪಾಯಿ ಕಟ್ಟತಿ ನಂಗಷ್ಟ ರೊಕ್ಕ ಬರ್ಬೇಕು ಈ ಮುದುಕಿಗೆ ಬರಬಾರ್ದು ಅವ ಹಾಕೊಂಡು ಓಡೋಗ್ಬಿಡ್ಬೇಕು ಈ ಮುದುಕಿ ರೊಕ್ಕ ನನ್ನ ರೊಕ್ಕ ಮಾತ್ರ ಕೊಡ್ಬೇಕು ಅಪ್ಪ ದೇವ್ರಿ ಹಂಗೆ ಮಾಡಪ್ಪ ಅತ್ತಿಯರ ಹೌದು ಅವಿನಾಶ ಸುಚಿತ್ರ ಅವ್ರ ಕಾರು ಕಾಣಿಸ್ವಲ್ತಲ್ಲ ಅಯ್ಯೋ ಕಾರ್ ಮನೆಯಾಗಿದ್ರಲ್ಲ ಕಾಣಿಸಕ ನಿಮ್ಮಣ್ಣ ದಿನ 3,000 2,000 ಹಿಂಗ ತಂದು ಕೊಡ್ತಾನ ಗೊತ್ತನು ಅವಿನಾಶ್ ಕೈಯಾಗ ಹೂವ ಏನ್ ಪರಿ ದುಡಿತ ನಿಮ್ಮಣ್ಣ ಬಾರಿ ದಂಬುಡು ನಿಮ್ಮಣ್ಣ ದುಡಿಯಾಕ ಬಾರಿ ದುಡಿತಾನವ ದಿನ ಅವನಿಗೆ 1,000 ಇವನಿಗೆ 2,000 ಉಳಿತೈತಿ ಪೆಟ್ರೋಲ್ ತಗೋದು ಗೊತ್ತಿಲ್ಲ ಒಟ್ನಾಗ ಇಬ್ರು ಈಡಾಗೆ ರೊಕ್ಕ ಮಾಡಕ್ ಕುಂತಾರ ಛೇ ಹೌದಾ ಈ ರೊಕ್ಕ ಡಬಲ್ ಆಗೋ ಕಂಪನಿ ಸಿಕ್ಕೈತಲ್ಲ ಹಿಂಗಾರ ಮಾಡಿ ರೊಕ್ಕ ಡಬಲ್ ಮಾಡಿ ನಾನು ಒಂದು ಕಾರ್ ತಗೊಂತೀನ್ರಿ ನಮಗೂ ರೊಕ್ಕ ಹಿಂಗ ಬರ್ಲಿ ಈ ಅವಿನಾಶ್ಗ ಎಲ್ಲಿಂದನೂ ರೊಕ್ಕ ಬರಬಾರ್ದು ಹಂಗಾಗ್ಬೇಕು ನೋಡ್ರಿ ತಾಯಿ ಸುಮ್ಕಿರು ಇನ್ನೊಬ್ರು ನೋಡಿ ಸಂಕಟ ಪಡಬೇಡ ಅವ್ನ್ ದುಡ್ಯಂಗ ಅವ್ನ್ ದುಡಿಲಿ ನನ್ನ ಮಗ ದುಡ್ಯಂಗ ನನ್ನ ಮಗ ದುಡಿಲಿ ನೀನ ಬಾರ್ಯದ ಬಿಡು ನೀ ಸುಬ್ಬಿ ಮೊನ್ನೆ ನನಗ ಮನೆಯಿಂದ ಹೊರಗೆ ಹಾಕಿದಿ ಅವಾಗ ನೀನ್ ಬಂದ್ಯಾ ಕರ್ಯಾಕ ಇಲ್ಲ ಅವಿನಾಶನ ಬಂದಿದ್ದು ಆ ಋಣ ನನ್ನ ಮೇಲೆ ಐತವ ನಾ ಎಂದು ಅವಿನಾಶ್ಗ ಸಾಪಾಗಿಪ್ಪ ಹಾಕುದಿಲ್ಲ ಮೊದ್ಲು ಮಾಡಿದ್ದ ತಪ್ಪರಿವಾಗೈತ್ ನನಗ ನನ್ನ ಮಗ ಏನು ಯಾಕೆ ಬರಬೇಡ ನೀನ್ ಅವಿನಾಶ್ಗ ಈಗ ನೋಡು ಅಯ್ಯ ಇದ್ರ ಮಸಡ್ಯಾಗ ಮದ್ದರಿಲಿ ಅಲ್ಲ ಎಂತ ಮುದುಕಿತಿದ್ ಎಲ್ಲರ ಈರ್ದಿನ ಸುಚಿತ್ರಗ ಅವಿನಾಶಿಗ ಬಾಯಿ ಬಂದಂಗ್ ಬೈತಿತ್ತು ಈಗ ನೋಡು ಅವ್ರ ಪರವಾಗಿ ಮಾತಾಡ್ತತಿ ಇದ್ರ ಏನ ಎತ್ಲಿ ಈ ಮುದುಕಿ ನೋಡಿದ್ರ ಕುಡ್ಯಾಕ ಒಂದ್ ಗುಟಕ್ ನೀರು ಕೊಡಬಾರ್ದು ಅಷ್ಟು ಸಿಟ್ಟು ಬರ್ತತಿ ಏನ್ ಮಾಡ್ಬೇಕು ಈ ಮನಿ ಸುದ್ದಿ ನಂಗೆ ಏನು ಗೊತ್ತಾಗಂಗಿಲ್ಲಲ್ಲ ಅಂತ ಈ ಮುದೋಡಿನ ಜೋಡಿಗೆ ಇಟ್ಕೊಂಡನಿ ಹೋಲಿ ಬಿಡ್ರಿ ಅವ್ರ ಸಂಬಂಧ ನಾವ್ ಯಾಕೆ ಕಚ್ಚಾಡುದು ಸುಮಿತ್ರಿ ಏನ್ರಿ ಯಾಕ ಹೆಂಗೈತಿ ಮೈಯಾಗ ಆಕಿ ಇಲ್ಲಿ ಬಂದಾಳ ಮತ್ತ ಒಲಿ ಬ್ಯಾರೆಗಿಂದೆ ಕುಲ ಬ್ಯಾರೆ ಏನ ಆಕಿನ ಕಳಸ ಇಲ್ಲಿ ನಮ್ಮೆ ಬರ್ಬೇಡ ಅಂತ ಹೇಳ ಅತ್ತಿಯರ ನೀವ್ ಅದಿರಿ ಅಂತ ಬರ್ತೇನೆ ನಾನು ಬರ್ಬೇಕು ಅಂತ ಏನ್ ಬಂದಿಲ್ಲ ನಾನು ಬರ್ತೀನಿ ತಗೋರಿ ಅಯ್ಯಯ್ಯ ಇದನ್ನು ಅಂತದೈತಿ ಸೊಕ್ಕಿನ ಮೂಳಿ ಅಲ್ರಿ ಏಟಾದ್ರು ಕಿರಿ ಮಗನ್ ಏಂತಿ ಸೊಸಿ ಹಂಗ ಮಾಡ್ಬೇಡ್ರಿ ಬರ್ಕೊಂತ ಹೋಗ್ಕೊಂತ ಇರ್ಲಿ ಬಿಡ್ರಿ ಮುಂದಾದ್ರು ಇವ್ರ ಕೂಡಿ ಇರ್ಬೇಕು ನಾವಿಬ್ರು 7 ದಿನ ಇದ್ದೀವಿ ಮಕ್ಕದ ಮೇಲೆ ಬಾರಿಸ್ತಾನಿ ಯಾಕ ಮೈಯ ಕಡೆ ಕುಂತಾನು ಯಾಕ ಕೆರೀತಿರೇನೋ ಸುಮಿತ್ರಿ ಹೋಲಿ ಬಿಡ್ರಿ ಬಂದಾಳು ಏನ್ ಒಳಗ್ ಬಂದಿಲ್ಲ ಹೊರಗ ನನಗ್ ಮಾತಾಡ್ಸ್ಕೊಂಡು ಹೋಗ್ಯಾಳ ನೀವು ಜಾಸ್ತಿ ಚಿಂತೆ ಮಾಡ್ತೀರಪ್ಪ ಯಾಕೆ ಇವತ್ತು ಇಷ್ಟು ಖುಷಿ ಆಗದಿ ಯಾಕ ಅಂತೀನಿ ಏನಾರ ಮಸ್ಲತ್ ನಡ್ಸಿ ಏನೋ ಮಸ್ಲತ್ತ ಏನಿಲ್ರಿಪ್ಪ ಮಸ್ಲತ್ತೇನ ಏನಿಲ್ಲ ನೋಡ್ ಸುಮಿತ್ರಿ ಏನಾರ ನಿನ್ನಿಂದ ನಮ್ಮ ಮನೆಗೆ ಕೆಟ್ಟದಾಗುವಂತದಾತು ನೀನ್ ಈ ಮನ್ಯಾಗ ಇರಕ್ ಲಾಯಕ ಇಲ್ಲ ಅಂತ ಮನಿಂದ ಒದ್ದು ಓರಿಸ್ತಾನಿ ಏನೋ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಮಾಡ್ಕೊಂಡು ವೃದ್ಧಾಶ್ರಮ ಅನಾಥಾಶ್ರಮ ಸೇರ್ಬೇಕಾಕೈತಿ ನೀನು ಹುಷಾರಿ ಇಲ್ರಿ ನಾ ಅಂತದೇನು ಮಾಡಿಲ್ಲಪ್ಪ ನಿಜವಾಗ್ಲು ನೀವು ಬಹಳ ಚಿಂತೆ ಮಾಡ್ಬೇಡ್ರಿ ಬರ್ರಿ ಇಬ್ರು ಕುಂತು ಸ್ವಲ್ಪ ಚಾ ಕುಡಿಯೋನು ಈ ನಮ್ ಸುಮಿತ್ರಿ ಏನ ಆಟ ನಡ್ಸ್ಯಾಳ ಏನು ಅಂತ ಗೊತ್ತಾಗ್ಬೇಕು ಕೊತ್ತರ್ಸಿ ಹೋಗಿತೇನಿ ಹಂಗಿಂಗಲ್ಲ ಈ ಮೇಘಾ ಸವಾಸ ಯಾವಾಗ ಬಿಡ್ತಾಳ ಈಕಿ ಮೇಘಾ ಸವಾಸ ಮಾಡಿನ ಕೆಡಾಕುಂತಾಳ ಹೌದು ಇದಕ್ಕೇನಾರ ಒಂದು ಗತಿ ಮಾಡ್ಬೇಕು ಅಣ್ಣ ಏನವ ತಂಗಿ ಅಲ್ಲ ಬಂಗಾರ ಬಳಿ ಮಾಡ್ಸಕ್ ಹಾಕುನು ಅಂತ ಹೇಳಿದ್ದೀನಿ ನಿನ್ನೆ ಶುಕ್ರವಾರ ಆದ್ರ ಮನ್ಯಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಕ್ಕೆ ಹೋಗಕ ಆಗ್ಲಿಲ್ಲ ಏನ ಬಾರ ಹೋಗುನು ಇವತ್ತು ಬ್ಯಾಡವಾ ಇವತ್ತು ಗೊಬ್ಬರ ಅದು ತರ್ಸಾಕ್ ಕುಂತಾನಿ ಬ್ಯಾಡ ಇವತ್ತು ಏನ ನಾಟಿ ಗೊಬ್ಬರ ಅದು ಇದು ಎಲ್ಲ ಹೇಳೇನಿ ಅದು ಮಾಲ್ ಬರುದೈತಿ ಸುಮ್ನೆ ಬ್ಯಾಡ ಇವತ್ತು ನಾಳೆ ಬೆಳಿಗ್ಗೆ ಹೋಗು ನಾನು ಆತಗೇಣ ನಾಳೆ ಬೆಳಿಗ್ಗೆನ ಹೋಗ್ಬಿಡುನು ಮತ್ತ ಬರ ಶುಕ್ರವಾರನ ಮತ್ತ ರಕ್ಷಾ ಬಂಧನ ಐತಿ ರಾಖಿ ಕಟ್ಟುವ ಹಬ್ಬ ಅದಕ್ಕ ಮೊದ್ಲ ಬಳಿ ತಂದು ಇಟ್ಕೊಂಡ್ಬಿಟ್ರ ನೀ ಕೊಡಾಕ ಗಾವಾಕೈತಿ ಹಂಗಾಗಿ ಹೇಳಕುಂತಾನಿ ಆತಗರ ಚೈತ್ರ ತಗೊಂಬಂದ್ರಾತು ಏನ ಹಂಗ ಕಿವ್ಯಾನು ಕೊಡುಸೆ ಏನ ಏನೋ ಕಿವ್ಯಾನು ಹಳೇವಾಗ್ಬಿಟ್ಟವು ನನ್ನ ಗಂಡಗ ಲಾಸ್ ಮೇಲೆ ಲಾಸ ಏನ ಮಕ್ಕಳು ದುಡ್ದಿದ್ವು ಅವು ಇಟ್ಕೊಂಡ್ಬಿಡ್ತಾವಪ್ಪ ಹಂಗಾಗಿ ಕೇಳಕುಂತಾನಿ ಲಾಸ್ ಮೇಲೆ ಲಾಸ ಅಯ್ಯೋ ಮೊದ್ಲೇ ಹೇಳ್ಬೇಕಿಲ್ಲವಾ ಓಟು ಬಂದು ಮಾತಾಡ್ತಿದ್ನಿ ನಾನು ನಂಗೂ ಈಗ ಗೊತ್ತಾಗಿದ್ದು ನನ್ನ ಗಂಡಿಗೇನು ಲಾಸ್ ಆಗಿಲ್ಲ ನಾ ಹಂಗೆ ಹೇಳಕುಂತಾನಿ ತವ್ರ ಮನೆಯಿಂದ ಏನೇನ್ ಬರ್ಬೇಕು ಎಲ್ಲ ಬಾಚ್ಕೊಂಡ್ಬಿಡ್ಬೇಕಲ್ಲ ಹಂಗಾಗಿ ಅಯ್ಯೋ ನಿಂಗೆ ಹೇಳೋದೇನ್ ದೊಡ್ಡದಲ್ಲಣ್ಣ ನೀ ಸುಮ್ನೆ ನಮ್ ಚಿಂತೆ ಮಾಡ್ತಿ ಅಷ್ಟಕ್ಕೂ ಗಂಡನ ಮರ್ಯಾದೆ ಹೆಂಗಣ್ಣ ನೀನು ಮುಂದೆ ತಗಿಲಿ ಹೌದಿಲ್ಲ ಏಟಾದ್ರೂ ತಾಳಿ ಕಟ್ಟಿದ ಗಂಡ ಅವನ ಮರ್ಯಾದೆ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿನೂ ನಂದ ಅವರು ಅಲ್ಲಿ ಏನ್ ತ್ರಾಸಿದ್ರು ಇಲ್ಲಿ ಹೇಳ್ಬೇಡ ಅಂತಾರ ಹಂಗಾಗಿ ಹೇಳಂಗಿಲ್ಲಣ್ಣ ನಾನು ಅಯ್ಯೋ ನನ್ನ ತಂಗಿ ಜಾಣದಿ ಏವ ನೀನು ಗಂಡನ ಮರ್ಯಾದೆ ಉಳಿಸ್ಬೇಕು ಅಂತ ಅದು ಎಷ್ಟರ ಕಷ್ಟ ಸಹಿಸ್ಕೊಂಡಿ ಏಯವಾ ಇದ್ರ ಮಸಡ್ಯಾಗನ ಮತ್ ನನ್ನ ಬಾಯಾಗ ಬರ್ತಾವ ನೋಡು ಅಲ್ಲ ಬಂಗಾರದ ಬಳಿ ಅಲ್ದಿ ಕಿವ್ಯಾನು ಬೇಕಂತ ಇನ್ನ ಓಟ್ ಹೊತ್ತಿಗೆ ನೆಕ್ಲೆಸ್ ಬೇಕು ಅದು ಬೇಕು ಇದು ಬೇಕು ಅಂತಾಳ ಇಲ್ಲ ಈಕಿ ಎಲ್ಲ ಸುಳ್ಳು ಬೋಗ್ಲಾ ಕುಂತಾಳ ಪಾಪ ಈಕಿ ಗಂಡ ಹಾರಿ ಒಳ್ಳೆವನದನ ದ್ಯಾಮಣ್ಣ ಸುಳ್ಳು ಯಾಕೆ ಅನ್ಬೇಕ ನಾವ ನೋಡಿವಲ್ಲ ಇವತ್ತು ಏನಾರ ಒಂದು ಮಾಡಕ ಬೇಕಾಡಿ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ಹಿಂಗತಿ ಉರಿಂಗಿಲ್ಲ ಬಿಡು ನಮ್ಮ ಅತ್ತಿಗೆ ಮನ್ ಕೈ ಕೆಳಗೆ ಎಲ್ಲ ಕೆಲಸ ಮಾಡ್ತಾನೆ ಮಣ್ಣ ಅತಿಗೆ ಚಲೋ ಇರ್ಲಿ ಅಂತ ಎಷ್ಟು ಆಶಿಸ್ತೀನಿ ಇದೈತಿದ ಯಾವಾಗ ನೋಡಿದ್ರು ಅದು ಕೊಡು ಇದು ಕೊಡು ಇದ್ರ ಸಲ್ಲ ಬೆಲ್ಲಾಲಿ ಮಾಡ್ತೀನಿ ಇವತ್ತು ನಾನು ಹಬ್ಬ ಐತಿ ಇದ್ರ ಕೂಟ್ ಜಗಳಕ್ಕೆ ಹೋಗ್ಬಾರ್ದು ಅನ್ನಂಗಿಲ್ಲ ಬಾಳ ಉರಿತಾಳ ಅದಕ್ಕೆ ನಾ ಇಲ್ಲೇದಿರಿ ಬರ್ರಿ ಏನ ಅಲ್ಲಿ ನಿಂತ ಕದ್ದು ಕೇಳಿಸ್ಕೊಳಕ್ ಕೂತಿರೇನ ಅಣ್ಣ ತಂಗಿ ಮಾತು ಅಯ್ಯೋ ಕದ್ದು ಕೇಳಿಸ್ಕೊಳ್ಳೋದು ಏನೈತವ ನಿನ್ನ ಬಾಯಿ ಊರ್ ಬಾಯಿ
ನೀ ಇಲ್ಲಿ ಮಾತಾಡಿದ್ರೆ ನಮ್ಮ ಇಸ್ತಲ್ದಾಗನು ಕೇಳ್ತತಿ ಧ್ವನಿ ಏನ್ ಕಂದು ಕೇಳಿಸ್ಕೊಳ್ಳೋದು ನೀ ಏನ್ ಮಹಾ ಕೇಳ್ತಿ ಅವ ಬಳಿ ಕೇಳ್ತಿ ಇಲ್ಲ ಅಂದ್ರೆ ಕಿವ್ಯಾನು ಕೇಳ್ತಿ ಓ ಅಲ್ಲಿ ಬಿಡು ಕೊಡ್ಸಿದ್ರ ಮನಿ ಮಗಳು ಕೊಡಿಸ್ತೀವಿ ಮತ್ತೆ ಯಾರಿಗಾರ ಕೊಡಿಸ್ತೀವೇನೋ ಅಂತ ಅನ್ಕೊಂಡೆ ನೋಡು ಮನಸ್ನಾಗ ನಿಮ್ದು ಒಳ್ಳೆ ಮನಸ್ ಬಿಡ್ರಿ ಅತಿಗೆಮ್ಮ ನಿಮ್ ತರ ಎಲ್ಲರೂ ಇರಂಗಿಲ್ಲ ಹೌದಾ ಕೊಡಿಸ್ಬೇಕು ಹಂಗ ನಿನ್ನ ಗಂಡಗೂ ಕರ್ದು ಬಿಡು ಎದಕ್ರಿ ಯಾಕಂದ್ರ ಅಲ್ಲ ನೀವಿಬ್ರು ಸತಿಪತಿನ ಕುಂದರ್ಸಿ ಅರಬಿ ವಸ್ತ್ರ ಮತ್ತಿನ ಬಳಿ ಕಿವ್ಯಾನು ಎಲ್ಲ ಕೊಟ್ಟು ಅಕ್ಷತೆ ಮಾಡ್ಬೇಕು ಅಂತ ಅದೇನ ನಮ್ಮ ಊರಾಗ ಪದ್ಧತಿ ಬಂದೈತವಂತವ ಸತಿಪತಿನ ಕುಂದರ್ಸಿ ಮನಿ ಮಗಳಗ ಉಡಿ ತುಂಬಕಂತ ಉಡಕ್ಕಿ ಹಾಕ್ಬೇಕಂತ ದ್ಯಾಮವ್ವ ದುರ್ಗವನ್ ಜಾತ್ರೆ ಬಂದಿದ್ದಕ್ಕ ಹಂಗಾಗಿ ಹೇಳಾಕುಂತಾನಿ ಕರ್ಸ್ ನಿಮ್ ಯಜಮಾನ್ರಿಗ ಅದೇನ ಅದ ನಮ್ಮ ಮನೆಯವ್ರು ಅಲ್ಲಿ ಫುಲ್ ಬಿಸಿ ರೀ ಅವ್ರಿಗೆ ಬಿಡುವಿಲ್ದಂಗ್ ಕೆಲಸ ಅದಾವು ಅಲ್ಲ ಈಗರ ಪಾಪ ಲಾಸ್ ಮೇಲೆ ಲಾಸ್ ಅಂದಿ ಅದಿ ಅಂತ ಕೆಲಸ ಇದ್ದಾತು ಕರಿ ಏನ್ ಆಗಂಗಿಲ್ಲ ಏನ ನಾಚ್ಕ ಬೇಡ ಕರಿ ಏನ್ ಮದುವೆ ಅದು ಹೊಸದ್ರೇನು ಅದ ಹೊಸದಾಗಿ ಮದುವೆ ಆದವ್ರಂಗ್ ಮಾಡ್ತೇವ ಕರಿ ಕರಿ ನಾಳೆ ಕರಿತೀನ ನಾಳೆನ ಉಡಿಯಕ್ಕೆ ಹಾಕ್ಬಿಡ್ತಾನಿ ಅದಕ್ಕೆಮ್ಮ ಅಲ್ಲ ನನಗೆ ಉಡಿಯಕ್ಕೆ ಹಾಕ್ರಿ ನೀವು ಬ್ಯಾಡ ನಂಗಿಲ್ಲ ಊರಿಗೆ ಹೋಗೋ ಮುಂದ ಅಲ್ಲ ನಮ್ಮ ಮನೆಯವ್ರು ಎದಕ್ಕ ಮೊದ್ಲು ಅವ್ರಿಗೆ ತ್ರಾಸ ಆಗೈತಿ ಛೇ ತ್ರಾಸ ಆಗೈತಿ ಅಂತ ಹೇಳ್ಬೇಡವಾ ಏನ ನಾವಿರ ಮಟ ಅವ್ರಿಗೆ ತ್ರಾಸ ಹೆಂಗಾಕೈತಿ ಹೌದಿಲ್ರಿ ಹೌದೌದು ನಮ್ಮ ಮಂಜವ್ವ ಹೇಳ್ದಂಗ ಆಗ್ಬೇಕು ನೋಡ್ವಾ ನಿನ್ ಗಂಡಗೂ ಕರೆ ಕಳ್ಸು ಅವ್ರ ತ್ರಾಸು ನಾವು ನೋಡ್ಕೊಂತೀವಿ ಮುಟ್ಲಿಲ್ಲ ಮುರಿಲಿಲ್ಲ ಅದೇನಂತಾರಲ್ಲ ಕಣ್ಣಿಗೆ ಬಂದ್ ಬಡಿತು ಅಂತ ಹಂಗಾತ್ ನನ್ನ ಬಾಳೆ ಅಲ್ಲ ನನ್ನ ಗಂಡಗ ಈಗ ಹಿಂಗತಿ ಲಾಸ್ ಆಗೈತಿ ಅಂತ ಹೇಳ್ರಿ ಅಂದ್ರ ಮಕ್ ಹೊಡಿತಾನ ಕರೆ ಕಳ್ಸಿದ್ರ ಎಲ್ಲ ಬಣ್ಣ ಬೈಲಾಗ್ಬಿಡ್ತತಿ ಅಯ್ಯಯ್ಯೋ ಏನ್ ಮಾಡ್ಲಪ್ಪ ನನ್ನ ಆಟ ಎಲ್ಲ ನಮ್ಮ ಅದ್ಗೆಮ್ಮ ಬೈಲಿಗೆ ಹೇಳಕ್ ಕುಂತಾಳ ನೋಡ್ರಿ ನಮ್ಮ ನಾದ್ನಿ ಮಕ್ಕ ನೋಡ್ರಿ ಹಿಂಗ ತಿಂದು ಮಂಗರಂಗ್ ಮಾಡ್ಯಾಳ ಬಂದ್ಲು ಇದ್ಲು ಒಂದ್ 4 ದಿನ ಎಂಜಾಯ್ ಮಾಡಿದ್ಲು ಓದ್ಲು ಅನ್ನೋದ್ರಾಗ ಇರೋದ್ ಬಿಟ್ಟು ಅದು ಕೊಡು ಇದು ಕೊಡು ಮಗಳನ್ನ ಕೊಡು ಆಸ್ತಿ ಕೊಡು ಅಂದ್ರ ನಾ ಯಾಕೆ ಬಿಡ್ಬೇಕು ಇಂಥವ್ರನ್ನ ಹಿಂಗೆ ಮಾಡ್ಬೇಕು ಗಂಡನ ಮರ್ಯಾದೆ ತೆಗೆದು ತವ್ರ ಮನಿನ ಬಳಿಬೇಕು ಅನ್ನಕ್ ಕುಂತಾಳ ನಾ ಮಾಡುದು ಕರೆಕ್ಟ್ ಐತೋ ಏನಿಲ್ವೋ ನೀವ ಹೇಳ್ರಿ ಹೆಂಗೆ ನಿಮ್ ಮಂಜವ್ವ ಏನ್ರಿ ಸುಮ್ನೆ ನೀವ ಫೋನ್ ಹಚ್ಬಿಡ್ರಿ ಅಣ್ಣಾರಿಗ ಫೋನ್ ಹಚ್ಚಿ ಕರೆ ಕಳಿಸ್ರಿ ಪಾಪ ಚೈತ್ರಾಗೂ ಒಂಥರ ಅನಿಸ್ತಿರ್ಬೇಕು ಮನಸ್ನಾಗ ಹೆಂಗ್ ಕರೀಲಿ ಅಂತ ಅದಕ್ಕೆ ನೀವ ಫೋನ್ ಹಚ್ಚಿ ಕರೆದು ಬಿಡ್ರಿ ಅದು ಬೇಡ ನಾನು ಫೋನ್ ಹಚ್ಚಿ ಮಾತಾಡಿ ಕರೆ ಕಳಿಸ್ತಾನೆ ಕರೆ ಕಳಿಸ್ತೀನಿ ತಗೋರಿ ಅತ್ತಿಗೆಮ್ಮ ಹಣೆ ಬಾರ ಏ ಮಂಜವ್ವ ನೀನು ಬಾರಿ ಜಾಣೇದಿ ಬಿಡ್ಲೆ ನನ್ ತಂಗಿ ಕಷ್ಟಕ್ಕ ನೀನು ನೆರವಾಗ್ತೀನಿ ಅಂದಿಲ್ಲ ಬಾರಿ ಖುಷಿ ಆತ ಮತ್ತೆ ನಾನಂದ್ರೇನ್ ಸುಮ್ನೇನು ಅದು ಒಟ್ಟ ಚಾ ಮಾಡ್ಕೊಂಬಲ್ಲಿ ಏ ಸುಮ್ಕಿರಿ ನಿಮ್ಗೇನ್ ಗೊತ್ತೈತೈತಿ ಬರೇ ಮಾತ್ ಚಾ ಅಂತೀರಿ ಚಾ ಕುಡಿದ್ರ ಸುಗರ್ ಬರ್ತತಿ ಸುಮ್ಕ ಕುಂದ್ರಿ